ನಮಸ್ಕಾರ ವೀಕ್ಷಕರೇ, ಸಾಧನೆಯ ಸಾಧಕರ ಜೊತೆಗೆ ನೇರ ಸಂದರ್ಶನ ಕಾರ್ಯಕ್ರಮ. ಇವತ್ತು ಸಮಾಜ ಸೇವಕರು ದಿವಂಗತ ಆಲಂಗೂರು ಶ್ರೀನಿವಾಸರವರ ವೀರ ಅಭಿಮಾನಿಗಳಾದಂತಹ ವಾಣಿಗನಹಳ್ಳಿ ಬಾಲಕೃಷ್ಣ ಸರ್ ಅವರ ಜೊತೆಗೆ ನೇರ ಸಂದರ್ಶನ ಕಾರ್ಯಕ್ರಮದಲ್ಲಿ ಇದ್ದೇವೆ. ಇವತ್ತು ಆ ಒಂದು ಕಾರ್ಯಕ್ರಮಕ್ಕೆ ತಮಗೂ ಒಂದು ಆತ್ಮೀಯವಾದಂತಹ ಸ್ವಾಗತ ಸರ್. ನಮಸ್ಕಾರ ಸರ್, ಮುಳಬಾಗಿಲು ತಾಲೂಕಿನಲ್ಲಿ ಅಸೆಂಬ್ಲಿ ಟೈಗರ್ ಎಂದೇ ಖ್ಯಾತಿ ಪಡೆದಂತಹ ದಿವಂಗತ ಆಲಂಗೂರು ಶ್ರೀನಿವಾಸರವರ ಅಪ್ಪಟ ವೀರ ಅಭಿಮಾನಿಗಳಾಗಿದ್ದೀರಾ ತಾವು. ತಮಗೆ ಅವರ ಒಂದು ಅಭಿಮಾನ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಏನು ಪ್ರಮುಖ ಕಾರಣ ಸರ್? ಸರ್, ಇವಾಗ ಅಭಿಮಾನ ಬೆಳೆಯೋಕ್ಕೆ ಕಾರಣ ಏನಂದರೆ, ಮೊದಲನೇದಾಗಿ ಅದು ನಾನು ಮತ್ತೆ ಹೇಳ್ತೀನಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಜೊತೆಯಲ್ಲಿ ನನಗೆ ಒಂದು 8 ವರ್ಷ ಮಗು ವಯಸ್ಸು ನನಗಿರುತ್ತೆ. ಆವಾಗ ನಾನು ಮದನಪಲ್ಲಿ ಪಕ್ಕದಲ್ಲಿ ಅಂಗಲ್ಲು ಅಂತ ಒಂದು ಚಿಕ್ಕ ಟೌನು, ಅಲ್ಲಿ ಓದ್ತಾ ಇದ್ದೆ ನಾನು. ಆವಾಗ ನಮ್ಮ ತಾಯಿ ತಂದೆಯವರು ಅಲ್ಲಿ, ನಮ್ಮ ತಾಯಿದು ಬಂದ್ಬಿಟ್ಟು ಕರ್ನಾಟಕ, ತಂದೆಯದು ಬಂದುಬಿಟ್ಟು ಆಂಧ್ರ ಅಂದರೆ ವಿಕೋಟ ಪಕ್ಕದಲ್ಲಿ ಒಂದು ಪಳ್ಳಿಕುಪ್ಪಂ ಅಂತ ಒಂದು ಗ್ರಾಮ. ಅದರಿಂದ ನಮ್ಮ ತಂದೆಯವರು ಮದನಪಲ್ಲಿಗೆ ಬಂದು ಅಲ್ಲೇ ಸೆಟ್ಲ್ ಆಗಿದ್ದರು. ಸ್ವಂತ ಇರಬೇಕಂದ್ರೆ ತಂದೆಯವ್ರದ್ದು ವಿಕೋಟ ಪಕ್ಕದಲ್ಲಿ. ಇಲ್ಲಿ ಬಂದು ಸೆಟ್ಲ್ ಆದಮೇಲೆ ಏನಾಯ್ತಂದರೆ, ಮತ್ತು ಅಲ್ಲಿ ನಮಗೆ ಈ ಲ್ಯಾಂಡು ವ್ಯವಹಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮ್ಮ ಫ್ಯಾಮ್ಲಿ ಕಡೆಯಿಂದ. ಅದರಿಂದ ಅಲ್ಲಿ ನಮ್ಮ ತಂದೆಯವ್ರಿಗೆ ಅಗ್ರಿಕಲ್ಚರ್ ಅಂದರೆ ತುಂಬ ಇಷ್ಟ. ಅದರಿಂದ ತಾಯಿಯವರು ಊರು ಕರ್ನಾಟಕ ಅಲ್ಲ, ಅದಕ್ಕೆ ಇಲ್ಲಿ ನಮ್ಮ ಜೋಡಿ ಪಕ್ಕದಲ್ಲಿ ಮಚ್ಚನಹಳ್ಳಿ ಅಂತ ಒಂದು ವಿಲೇಜ್ ಇದೆ. ಆ ಅಲ್ಲಿ ಒಂದು ಲ್ಯಾಂಡ್ ಇತ್ತು ಅಂತ ನಮ್ಗೆ ಗೊತ್ತಿರೋರು ಹೇಳಿದ್ರು. ಸೊ ಆವಾಗ ತಂದೆ ತಾಯಿಯವರು ಇಲ್ಲಿಗೆ ಬಂದಿದ್ದರು. ಸೊ ನಾನು ಓದ್ತಾ ಇದ್ದೆ ಅಲ್ಲಿ. ಓದ್ತಾ ಇದ್ದುವಾಗ ನಾನು ಹಾಲಿಡೇಸಲ್ಲಿ ಇಲ್ಲಿ ಬಂದು ಹೋಗ್ತಾ ಇದ್ದೆ, ಮದನಪಲ್ಲಿಗೆ ಹೋಗ್ತಾ ಇದ್ದೆ. ಆವಾಗ ಅಣ್ಣ ಅವರು ಮೋಸ್ಟ್ಲಿ ನನಗನ್ಸುತ್ತೆ ಅವರು ಈ ಅಂದರೆ ಇಂಡಿಪೆಂಡೆಂಟ್ ಆಗಿ, ನಾನು ಚಿಕ್ಕ ವಯಸ್ಸು ಅವಾಗ ಮೋಸ್ಟ್ಲಿ ಹೇಳ್ತಾ ಇದ್ದೀನಿ, ಇಂಡಿಪೆಂಡೆಂಟ್ ಆಗಿ ಅವರು ನಿಂತಿದ್ರಂತ ನನಗೆ ಆವಾಗ ಗೊತ್ತಾಯಿತು. 2 ಎಲೆ ಈ ಏನಂತಾರೆ ಸಿಂಬಲಲ್ಲಿ ನಿಂತು ಅವರು ಚಿಹ್ನೆಯಲ್ಲಿ. ಮತ್ತು ಅವರು ಮೋಸ್ಟ್ಲಿ ಸೋತಿರ್ಬೋದು ಅನಿಸುತ್ತೆ, ನನಗೆ ಐ ಡೋಂಟ್ ನೋ, ಚೆನ್ನಾಗಿ ಗೊತ್ತಿಲ್ಲ. ಆವಾಗ ನಾನು ಬಂದು ಹೋಗ್ತಾ ಇದ್ದೆ. ಮತ್ತು ನಾನು 8ನೇ ಕ್ಲಾಸು ಮುಗಿದ ಮೇಲೆ ಒಂದು 3 ತಿಂಗಳು ಬಂದಿದ್ದೆ ನಾನು ಮುಳಬಾಗಿಲಿಗೆ, ಅದೇ ಜೋಡಿಗೆ. ಆವಾಗಿಂದ ಅಣ್ಣ ಅವರು ತುಂಬ ನನಗೆ ಮಾತಾಡಿದೆ. ಚಿಕ್ಕವನಾಗಿದ್ದೆ. ಅವರು ಒಂಥರ ಯಾವತ್ತಂದರೆ, ಅಣ್ಣ ಅವ್ರಿಗೆ ತೋಟ ವ್ಯವಸಾಯ ಅಂದರೆ ಅಗ್ರಿಕಲ್ಚರ್ ಮಾಡಿ ತುಂಬ ಇಷ್ಟ. ಬೆಳಗ್ಗೆ ಎದ್ದರೆ 9 ಗಂಟೆವರೆಗೂ ತೋಟದಲ್ಲಿ ಏನು ಕೆಲಸ ಆಗಿದೆ, ಯಾರು ಬಂದಿದ್ದಾರೆ, ಲೇಬರ್ ಎಷ್ಟು ಮಾಡಿದ್ದಾರೆ ಏನು ಅಂತ, ಅವರು ಯಾರಾದರೂ ಚೆನ್ನಾಗಿ ಮಾಡಿಲ್ಲ ಅಂದರೂ ಇವರೇ ಈ ಚೆನಗೆ ಎತ್ಕೊಂಡು ಎಲ್ಲ ಕೆಲಸ ಮಾಡಿದೆ. ನಾನು ನೋಡ್ತಾ ಇದ್ದೆ, ಚಿಕ್ಕ ವಯಸ್ಸಾಗಿದ್ದೆ, ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ನಾನು ಕೇಳ್ತಾಯಿದ್ರು, ಚೆನ್ನಾಗಿ ಓದ್ತೀಯಪ್ಪ ಅಂತ. ಹೌದನ್ನ, ಅಣ್ಣನಂತಲೇ ಕರೀತಾ ಇದ್ದೆ ಚಿಕ್ಕವನಾಗಿದ್ದಾಗ. ಮತ್ತು ಅದೇ ಪ್ರೀತಿ ಮುಂದೆ ಹೋಗ್ತಾ ಹೋಗ್ತಾ ನನಗೆ ತುಂಬ, ಅಂದರೆ ಇವಾಗ ನನಗೆ ಜನ್ಮ ತಂದೆ ತಾಯಿ ಕೊಟ್ಟಿದ್ದಾರೆ. ಅವರು ಚಿಕ್ಕ ವಯಸ್ಸಿಂದ ನನಗೆ ಎಲ್ಲ ಪಾಠ ಕಲಿಸ್ತಾ ಇದ್ರಲ್ಲ, ಅದಕ್ಕೆ ತುಂಬ ಅವರು ಅಂದರೆ ನನಗೆ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಗಿ ಸರಿ, ಮತ್ತೆ ನಾನು ಸ್ಕೂಲು ಮುಗಿಸ್ಕೊಂಡು ಕೆಲವು ದಿನ ನಂದು ಅಲ್ಲೇ 9ನೇ ಕ್ಲಾಸ್ ಆಯಿತು. ಆಮೇಲೆ ನಾನು ಮತ್ತೆ ಹಾಲಿಡೇಸಿಗೆ ಬಂದೆ ಇಲ್ಲಿಗೆ. ಬಂದಮೇಲೆ ಏನಾಯ್ತಂದರೆ, ಹಿಂಗೆ ನನಗೆ ತುಂಬ ಇಷ್ಟ ಆಗೋಯ್ತು. ಅಂದರೆ ನ್ಯಾಚರ್ ಅಂದರೆ ಒಂಥರ ಪ್ರಕೃತಿ ತುಂಬ ಇಷ್ಟ ಆಗೋಯ್ತು. ಅದರಿಂದ ಅಲ್ಲಿ ಈ ಸಪೋಟ ಹಣ್ಣು, ಮಾವಿನ ಹಣ್ಣು ನಮ್ಮೂರಲ್ಲಿ ಕಡಿಮೆ, ತುಂಬ ಕಮ್ಮಿ ನಮ್ಮ ಮದನಪಲ್ಲಿ ಸೈಡ್ ಇದ್ದಿದ್ದು ಆವಾಗ. ಅದೆಲ್ಲ ಇಷ್ಟ ಆಗಿ, ಒಂದು ಚಿಕ್ಕ ಮಗು ಅಲ್ಲ ನಾನು, ಇಲ್ಲಿ ಇಷ್ಟ ಆಗಿ ನಾನು ಇಲ್ಲೇ ಉಳ್ಕೊಂಡ್ಬಿಟ್ಟೆ ಜೋಡಿಯಲ್ಲಿ. ನಿಮ್ಮ ಬಾಲ್ಯದ ಜೀವನವನ್ನ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವ್ರ ಜೊತೆ ಇದ್ರಿ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ಇವತ್ತು ನಿಮ್ಮ ಒಂದು ಬೆಳವಣಿಗೆಯಲ್ಲಿ ಬಾಲ್ಯ ಜೀವನ ಅವರ ಜೊತೆ ಬೆಳೆದಿರೋದು ತುಂಬಾ ವಿಶೇಷವಾಗಿ ಹೇಳ್ತಿದ್ರ. ಜೊತೆಗೆ ಇವರು ಭೌತಿಕವಾಗಿ ತೀರ್ಕೊಂಡು 14 ವರ್ಷಗಳೇ ಕಳೆದಿದೆ. ಆದರೂ ಸಹ ಇವತ್ತು ಕೂಡ ತಾಲೂಕಿನಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಇಷ್ಟಪಡುವಂತ ಶಾಸಕರು ಅಂತಂದ್ರೆ ದಿವಂಗತ ಆಲಂಗೂರು ಶ್ರೀನಿವಾಸ್ ಅವರು. ಯಾಕೆ ಈ ಮಟ್ಟಕ್ಕೆ ಜನ ಪ್ರೀತಿ ಮಾಡ್ತಾರೆ ಅವ್ರ ಬಗ್ಗೆ? ಸರ್, ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ, ಸರಿ, ನಾನು ಎಲ್ಲಿಂದ ಬಂದೆ ಏನು ಅಂತ ಇವಾಗ ಆಲ್ರೆಡಿ ಹೇಳಿದ್ದೀನಿ. ಜೋಡಿಯಲ್ಲಿದ್ದಾಗ ನಡೆದಿರೋ ಘಟನೆಗಳೇನೆಂದರೆ, ನಾನು ಅಲ್ಲಿ ಎಲ್ಲ ಜವಾಬ್ದಾರಿ ನಾನೇ ಇತ್ತು. ಜೋಡಿಯಲ್ಲಿ ಎಲ್ಲ ಪ್ರತಿಯೊಂದು ಲೇಬರ್ದಾಗಲಿ ಪ್ರತಿಯೊಂದು ವಿಷಯದಲ್ಲಿ ನಾನೇ ಇತ್ತು. ಅವಾಗ ಅಣ್ಣ ಅವರು ಬರ್ತಾಯಿದ್ರು ಎಲ್ಲ ಜನ
ಊರ್ ಜನ ಎಲ್ಲ ಬರ್ತಾ ಇದ್ರು. ಪ್ರತಿಯೊಂದು ವಿಲೇಜಲ್ಲಿ ಯಾರು ಬಂದ್ರು ಅವ್ರು ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಎಲೆಕ್ಷನು ಆದ್ಮೇಲೆ ಗೆದ್ದ ಮೇಲೆ ಮತ್ತೆ ಎಲೆಕ್ಷನ್ ತನಕ ರಾಜಕೀಯ ನಾವು ಮಾಡಬಾರ್ದು. ಅವರು ಪ್ರತಿಯೊಂದು ಹಳ್ಳಿ ಜನಕ್ಕೆ ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಕೇಳಿಸ್ಕೊಂಡಿರೋ ಅವಾಗ ಚಿಕ್ಕ ವಯಸ್ಸಲ್ಲೇ ನನಗೆ ಗೊತ್ತಾಗ್ತಾ ಇಲ್ಲ ರಾಜಕೀಯ ಅಂದ್ರೆ ಏನು ಅಂತ. ಅವ್ರು ಅದೇ ಹೇಳ್ತಾ ಇದ್ದು, ರಾಜಕೀಯ ಎಲೆಕ್ಷನ್ ದಿನ ಬಿಟ್ಟಾಕ್ಬಿಡ್ಬೇಕು. ಗೆದ್ದ ಮೇಲೆ ಊರಿನ ಗ್ರಾಮಸ್ಥರಿಗೆ ಊರಿನಿಗೆ ಏನು ನಾವು ಸಹಾಯ ಮಾಡಬೇಕು ಆ ಸಹಾಯ ಬಗ್ಗೆನೇ ಗಮನ ಹರಿಸ್ಬೇಕಂತ ನಮ್ಮ ಇವಾಗ ಜೆ ಡಿ ಎಸ್ ಲೀಡರ್ನವ್ರು ಬೈತಾ ಇದ್ರು ಅಣ್ಣವರು. ನಾನು ನೋಡಿದ್ದೀನಿ, ನನ್ನ ಕಣ್ಣಾರೆ ನಾನು ಕೇಳಿಸ್ಕೊಂಡಿರೋದು ನೋಡಿರೋದು. ಅದಕ್ಕೆ ನಿಜವಾಗ್ಲೂ ಇವಾಗ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಯಾಕೆ ಇಷ್ಟಪಡ್ತಾರೆ ಅಂದರೆ ಮೈನ್ ಪಾಯಿಂಟ್ ಅದೇ ಅವ್ರ ಹತ್ರ. ರಾಜಕೀಯ ಅನ್ನೋದು ಅಷ್ಟೇ, ಮತ್ತೆ 5 ವರ್ಷ ರಾಜಕೀಯ ಇಲ್ಲ ಅವರು. ಚುನಾವಣೆ ನಡೆಯೋಕೆ ಮಾತ್ರ ಸೀಮಿತ, ಹೌದು ಸರ್. ಅದಾದ ನಂತರ ಇಲ್ಲ. ಇಲ್ಲ. ಅವರು 14 ವರ್ಷ ಆಯ್ತು ಇವತ್ತಿಗೆ ತೀರ್ಕೊಂಡು. ಆದ್ರೆ 14 ವರ್ಷಗಳಿಂದ ಕೂಡ ನೀವು ಅನೇಕ ರೀತಿಯಾದಂಥ ಸಾಮಾಜಿಕ ಸೇವೆಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದೀರಿ. ಬಡಬಗ್ಗರಿಗೆ ದಿನಸಿ ಕಿಟ್ ಕೊಟ್ಟಿದ್ದೀರಾ, ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನ ಕೊಟ್ಟಿದ್ದೀರಾ, ಅನಾಥರಿಗೆ ಹೊದಿಕೆಯನ್ನು ಕೊಟ್ಟಿದ್ದೀರಾ. ಈಗ ಯುವ ಜನರನ್ನ ಗ್ರಾಮೀಣ ಭಾಗದಂತ ಪ್ರತಿಭೆಗಳನ್ನ ಬೆಳೆಸ್ಲಿಕ್ಕೆ ಇವಾಗ ಕ್ರೀಡಾಕೂಟಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀರಾ. ಇಷ್ಟೆಲ್ಲ ಸೇವೆಗಳನ್ನ ಮಾಡೋದಕ್ಕೆ ಯಾವ ರೀತಿ ಅವರು ಆದರ್ಶವಾದ್ರು, ನೀವು ಏನಕ್ಕೆ ಅವರ ಹೆಸರಿನಲ್ಲಿ ಇಷ್ಟು ಮಾಡ್ತಾ ಇದ್ದೀರಾ? ಸರ್ ಏನಂದ್ರೆ ಮೊದಲನೇದಾಗಿ ಹೇಳ್ತಾ ಇಲ್ವಾ, ನನಗೆ ತಂದೆ ತಾಯಿ ಜನ್ಮ ಕೊಟ್ಟಿದ್ದಾರೆ. ಅದಕ್ಕಂತೂ ಮಿಗಿಲಾಗಿ ನನಗೆ ಇವಾಗ ತಂದೆ ತಾಯಿನೂ ತೀರ್ಕೊಂಡಿದ್ದಾರೆ, ಅಣ್ಣ ಅವರು ಇಲ್ಲ. ನಾನು ತಂದೆ ತಾಯಿ ಅವರ ಹೆಸರಲ್ಲಿ ಕೆಲವು ಕಾರ್ಯಕ್ರಮ ಮಾಡಿದ್ದೀನಿ. ಅಣ್ಣ ಹೆಸರಲ್ಲಿ ಯಾಕೆ ಮಾಡಬೇಕಂದ್ರೆ, ಯಾಕಂದರೆ ಹುಟ್ಟಿದವರೆಲ್ಲ ಹೆಸರು ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿ ಅವರು ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಮಿನಿಸ್ಟರ್ ಆಗಿ ಒಂದು ಸರ್ಕಾರದಲ್ಲಿ ಸೇವೆ ಮಾಡಿ 2 ಸರಿ ಮಿನಿಸ್ಟರ್ ಆಗೋದು ದೊಡ್ಡ ವಿಷಯ. ಬಟ್ ನಾನು ಯಾರ ಬಗ್ಗೆನೂ ನಾನೇನು ಇವಾಗ ಈ ಸದ್ಯದಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಮಾಡ್ತಾಯಿದ್ರು ನಮ್ಮ ಕೆಲವರೆಲ್ಲ, ನಮ್ಮ ನಾಯಕರೆಲ್ಲ ಮಾಡ್ತಾಯಿದ್ರು. ಮುಳಬಾಗಿಲು ತಾಲೂಕಲ್ಲಿ ಕಬಡ್ಡಿ ಎಲ್ಲ ಇದು ಪಂದ್ಯಾವಳಿಗಳು ಎಲ್ಲ ನಡೆಸಿದ್ದಾರೆ. ಮತ್ತು ಸರಿ, ಅದು ಕೆಲವು ಕಾರಣಾಂತರಗಳಿಂದನೇ ಇಲ್ಲ, ಅದು ಕ್ರಮೇಣ ಮಾಡೋದು ಸ್ವಲ್ಪ ಕಮ್ಮಿ ಆಯಿತು. ಅದರಿಂದ ನಾನೇನು ಮಾಡಿದೆ ಅಂದರೆ, ನಾವು ಹೆಂಗೋ ಒಂದು ಟ್ರಸ್ಟ್ ಮಾಡಿದ್ದೀನಿ. ನಾನು ಟ್ರಸ್ಟ್ ಕಡೆಯಿಂದ ಅವ್ರದ್ದು ವರ್ಷ ನಮ್ಮ 2019 ಕೋವಿಡ್ಗೆ ಮುಂಚೆನಿಂದನೂ ನಾನು ಅದಕ್ಕೆ ಮುಂಚೆನೂ ಸ್ಟಾರ್ಟ್ ಮಾಡಿದೆ. ಇಲ್ಲ ದೊಡ್ಡವರು ಮಾಡ್ತಿರುವಾಗ ಆ ಟೀಮಲ್ಲಿ ನಾನು ಹೋಗಿ ಜಾಯ್ನ್ ಆಗ್ತಾಯಿದ್ದೆ. ಅವರು ಮಾಡೋ ಸೇವೆಗಳಲ್ಲಿ ನಾನು ಇರ್ತಾಯಿದ್ದೆ ಅವಾಗ. ಸೊ ಕೋವಿಡಿಂದ ಆದಮೇಲೆ ಮತ್ತೆ ನಾನು ಯಾಕೆಂದರೆ ಕಂಟಿನ್ಯೂ ಆಗಿ ಮಾಡುತ್ತಾ ಇದ್ದೀನಂದರೆ, ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕು ಅನ್ನೋದೇ ನನ್ನ ಮೊದಲು ಆದ್ಯತೆ. ಅದಕ್ಕೆ ಕೊಡ್ತೀನಿ ಸರ್. ಹೇಳ್ಬೇಕಂದ್ರೆ ಅವ್ರ ಹೆಸರು ನಮ್ಮ ಮುಳಬಾಗಿಲು ಇರೋವರೆಗೂ ಎಷ್ಟೇ ವರ್ಷ ಆಗಲಾಗಲಿ, ನಾನಿರೋವರೆಗೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನೇನು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಯಾಕೆಂದರೆ ನಾನೊಂದು ಚಿಕ್ಕ ಕುಟುಂಬದಿಂದ ಬಂದು ಅಣ್ಣವ್ರ ಹತ್ರ ನಾನು ಬೆಳೆದು ಅಲ್ಲಿಂದ ನನ್ನ ಕಷ್ಟ, ನಾನು ಒಂದು ಬಿಸ್ನೆಸ್ ಮಾಡಿಕೊಂಡು ಇದೇನು ಹೊರತು ನಾನು ದೊಡ್ಡ ಮಟ್ಟಕ್ಕೆ ಬೆಳೆದಿಲ್ಲ. ಆದರೆ ಅವ್ರ ಹೆಸರು ಅಂತೂ ಶಾಶ್ವತವಾಗಿ ಉಳಿಬೇಕಂತ ಅವರಿಗೆ ಮೇನ್ ಉದ್ದೇಶ ಏನಂದರೆ, ಈ ಕೋಟಗಳನ್ನು ಬೆಳೆಸೋದು. ಎರಡನೇದು, ಈ ಪ್ರಕೃತಿನದು ತುಂಬ ಇಷ್ಟ ಅವರಿಗೆ. ಸೊ ಅದರಿಂದ ಅದು ಪ್ರತಿಯೊಂದು ವಿಷಯದಲ್ಲಿ ಅವ್ರನ್ನ ನಾನು ಯಾಕೆ ನೆನೆಸ್ಕೊಳ್ತೀನಂದರೆ, ಅವರು ಮಾಡಿರೋ ಸೇವೆಗಳು ಇನ್ನೂ ಉಳಿಬೇಕು ಮುಂದೆಗೆ. ಅವ್ರ ಹೆಸರು ನಾವು ಯಾವತ್ತೂ ಮುಂದೆ ತರ್ತಾ ಇದ್ರೇ ಜನಕ್ಕೆ ಅವರು ಹೆಸರು ನೆನಪಿರುತ್ತೆ. ಸರ್, ಇಡೀ ರಾಜ್ಯದ ನಿರ್ಮಾಣದಲ್ಲಿ ಕೆಂಪೇಗೌಡರು ಮುಳಬಾಗಿಲು ತಾಲೂಕಿನ ಮಾದರಿ ಆದರ್ಶ ವ್ಯಕ್ತಿ ಅಂತಂದ್ರೆ ಅದು ಆಲಂಗೂರು ಸೀನಣ್ಣವರು ಅಂತ ಮಾತು ಸಮಾಜ ಹೇಳುತ್ತೆ. ಇದ್ರ ಬಗ್ಗೆ ಹೇಳ್ಬೇಕಾದ್ರೆ ತಾವೇನು ಹೇಳಕ್ ಇಷ್ಟಪಡ್ತೀರಾ? ಇಲ್ಲ ಸರ್, ಅಷ್ಟು ದೊಡ್ಡ ಮಾತುಗಳಿಗೆ ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಕೆಂಪೇಗೌಡರು ಮಹನೀಯರು, ಅವರು ಗೊತ್ತಿರೋ ವಿಷಯನೇ. ಅಣ್ಣ ಅವರು ತಾಲೂಕು ಮಟ್ಟದಲ್ಲಿ ತಾವು ಹೇಳೋದು ಕರೆಕ್ಟೇ. ಯಾಕಂದರೆ ಅವರವರು ಪ್ರೀತಿ ಅವ್ರಿಗೆ ಇರುತ್ತೆ, ನಾನು ಯಾವತ್ತೂ ಇದು ಮಾಡಲ್ಲ. ಬಟ್ ಅಣ್ಣ ಅವರು ಆ ಪ್ರೀತಿ ಗೆಲ್ಸ್ಕೊಳ್ಳೋಕೆ ಕಾರಣ ಒಂದೇ ಸರ್, ಹೇಳ್ತಾ ಇಲ್ವಾ, ಅವ್ರಿಗೆ ಇವಾಗ ಅಭಿಮಾನಿಗಳು ಎಲ್ಲ ಪಾರ್ಟಿಗಳಲ್ಲಿದ್ದಾರೆ. ನಾನು ಇವಾಗ ಒಂದು ಕಾರ್ಯಕ್ರಮ ಮಾಡಿದ್ರೆ, ನಾನು ಕಾಲ್ ಮಾಡಿದ್ರೆ ಒಂದು ಪ್ರತಿಯೊಬ್ಬರೇ ಹೇಳೋದು ಇಷ್ಟೇ, ಬಾಲು ನಾವು ಬರ್ತೀವಪ್ಪ. ಯಾಕಂದರೆ ಅವರು ಯಾವತ್ತೂ ರಾಜಕೀಯವಾಗಿ ನಮ್ಮನ್ನು ನೋಡಿಲ್ಲ ಅಂತ ಹೇಳಿದಾಗ ನಿಜವಾಗ್ಲೂ ನನಗೆ ತುಂಬ ಸಂತೋಷ ಆಗೋದು ಏನಂದರೆ, ಅವ್ರ ಬಗ್ಗೆ ಯಾರೇ ಆಗಲಿ ಕೆಟ್ಟ ಕಾಮೆಂಟ್ಗಳು ಮಾಡಲ್ಲ. ಪ್ರತಿಯೊಂದು ವಿಲೇಜಲ್ಲಿ ಹೋದರೆ ಇವಾಗ ಅವರು ಮುಖ್ಯವಾಗಿ ಸರ್, ಇವಾಗ ನಮ್ಮ ಮುಳಬಾಗಿಲು ತಾಲೂಕು ಜನ ನಮ್ಮ ಸಿನಣ್ಣ ಅವರು ಆಲಂಗೂರು ಸಿನಣ್ಣ ನೆನೆಸ್ಕೊಳ್ಳೋಕೆ ಕಾರಣ ಏನಂದರೆ, ಪ್ರತಿಯೊಂದು ಹಳ್ಳಿಗೆ ಮೂಲಭೂತ ಸೌಕರ್ಯಗಳು ಏನು ಬೇಕೋ ಅದು ಆಲ್ಮೋಸ್ಟ್ ಮಾಡಿಬಿಟ್ಟಿದ್ದಾರೆ ಅವರು. ಇವಾಗ ನಾವು ಅದನ್ನೇನಾದರೂ ಡೆಮಾಲೇಷನ್ ಮಾಡೋದು, ಇಲ್ಲ ಅಂದರೆ ಇರೋದ ಮೇಂಟೆನೆನ್ಸ್ ಮಾಡೋದು ಬಿಟ್ಟರೆ ಆಲ್ಮೋಸ್ಟ್ ಬೋರ್ವೆಲ್ಲು,
ಸ್ಕೂಲ್ಸ್ ಆಗಲಿ, ಪವರು, ಅಂಗನವಾಡಿ, ಡೈರಿಗಳು ಇವಾಗ ಹೊಸದಾಗಿ ಅನೇಕ ಜನ ಮಾಡ್ತಾ ಇದ್ದಾರೆ. ನಮ್ಮ ನಾಗರಾಜನ್ ಅವರು, ಕಾಡೇನಹಳ್ಳಿ ನಾಗರಾಜನ್ ಅವರು, ಅವ್ರು ಬಂದಾಗಿಂದ ಅವರು ಸುಮಾರು ಸೇವೆಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಇವಾಗ ನಮ್ಮ ಮಂಜನ್ ಅವರು MLA ಅವರು, ತುಂಬ ಸಮೃದ್ಧಿ ಮಂಜನ್ ಅವರು ತುಂಬ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಹೆಸರು ಪ್ರತಿಯೊಂದು ನಾನು ನೋಡ್ತಾ ಇದ್ದೀನಿ, ಮಂಜನ ಹೇಳ್ತಾನೆ ಇರ್ತಾರೆ. ಯಾಕಂದರೆ ನಮ್ಮ ಆಲಂಗೂರು ಸೀನಣ್ಣ ಅವರು ಅಷ್ಟು ಮಾಡಿಲ್ಲ ಅಂದರೆ ನಾನು ಅದರಲ್ಲಿ 50% ಆದರೂ ಮಾಡಬೇಕಂತ ಅವ್ರು ಓಪನ್ ಆಗಿ ಹೇಳ್ತಾ ಇರ್ತಾರೆ. ನನಗೆ ತುಂಬ, ಯಾಕಂದರೆ ಅವರು ಯಾವತ್ತೂ ಓಪನ್ ಆಗಿ ಮಾತಾಡ್ತಾರೆ ನಮ್ಮ ಮಂಜನ್ ಅವರು. ಕೆಲಸಗಳನ್ನ ಮಾಡ್ತಾನೆ ಇದ್ದಾರೆ ಸರ್, ಪ್ರತಿಯೊಬ್ಬರು ಅವ್ರ ಪ್ರಯತ್ನ ಅವ್ರು ಪಡ್ತಾನೆ ಇದ್ದಾರೆ. ಮುಳಬಾಗಿಲು ತಾಲೂಕಿನಲ್ಲಿ ಶಿಕ್ಷಣದ ಹರಿಕಾರರು ಅನ್ನೋ ಒಂದು ಹೆಸರು ಬೇರೆ ಇದೆ. ಯಾಕಂದ್ರೆ ಪ್ರತಿ ಹಳ್ಳಿಲೂ ಶಾಲೆ ಇರಬೇಕು, ಪ್ರತಿ ಮಗು ಕೂಡ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯಬೇಕು ಅನ್ನೋ ಒಂದು ಉದ್ದೇಶದಿಂದ ನೂರಾರು ಶಾಲೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ಏನ್ ಹೇಳ್ತೀರಾ? ಸರ್, ಶಾಲೆಗಳಂದರೆ ನಾನು ಅವರು ಹತ್ತಿರದಿಂದ ನೋಡಿರೋದು ಸರ್. ಏನಂದರೆ ಇವಾಗ ಜೋಡಿ ಪಕ್ಕದಲ್ಲಿ ಒಂದು ಮಚ್ಚನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಿಂದ ನಮ್ಮ ಆಲಂಗೂರಿಗೆ ಹೋಗ್ಬೇಕಂದ್ರೆ ಒಂದು 2 ಕಿಲೋಮೀಟರ್ ಆಗುತ್ತೆ, 1.5-2 ಕಿಲೋಮೀಟರ್ ಆಗುತ್ತೆ. ಚಿಕ್ಕ ಮಕ್ಕಳೆಲ್ಲ ಹೋಗ್ತಾ ಇದ್ರೆ ಅವರು ಕಾರಲ್ಲಿ ಹೋಗೋವಾಗ, ಇಲ್ಲ ಇದಿತ್ತು ಬಜಾಜ್ ಇತ್ತು, ಬಜಾಜ್ ಚೇತಕಲ್ಲಿ ಹೋಗ್ತಾ ಇರೋವಾಗ ನೋಡ್ಕೊಂಡು ಅವ್ರು ಹೋಗ್ತಾ ಹೋಗ್ತಾ ಅವ್ರ ಮನ್ಸಿಗೆ ಬಂದಿರೋದು ಈ ಥರ ಆಗಬಾರ್ದು. ಒಂದು ಹಾಲ್ ಡೈರಿನೂ ಅಷ್ಟೇ ಸರ್. ಇವಾಗ ಅಲ್ಲಿಂದ ಸೈಕಲಲ್ಲಿ ಹಾಲು ಎತ್ಕೊಂಡು ಹೋಗುವಾಗ ನೋಡ್ಬಿಟ್ಟು ಅವರು, ಯಾಕಂದರೆ ಒಂದು ಅಣ್ಣ ಅವ್ರು ಏನಂದರೆ ಮೊದಲನೇದಾಗಿ ಹೇಳ್ಬೇಕಂದ್ರೆ, ದೊಡ್ಡವರು ನಮ್ಮ ಚೆಂಗೇಗೌಡ ತಾತ ಅವರು ನಾನು ನೋಡಿಲ್ಲ, ರಾಮೇಗೌಡ ತಾತ ನೋಡಿದ್ದೀನಿ. ಅವ್ರು ಯಾಕಂದರೆ ಒಂದು ರೈತ ಕುಟುಂಬದಿಂದ ಅನ್ನ ಬಂದಿರೋದ್ರಿಂದ ಅವ್ರಿಗೆ ಯಾವುದು ಹೇಳೋ ಕೆಲಸನೇ ಇಲ್ಲ. ಯಾಕಂದರೆ ನಾವು ಸಿಟಿಯಿಂದನೂ ಟೌನಿಂದನೂ ಹುಟ್ಟಿ ಬೆಳೆದಿದ್ರೆ ಇಲ್ಲ. ಅವ್ರು ಆಲ್ರೆಡಿ ಹೇಳ್ಬೇಕಂದ್ರೆ ಹುಟ್ಟಿದಾಗಿಂದನೇ ರೈತನ ಮಗ ಅಂತ ಅಣ್ಣವರು. ಅದು ತಾತ ಅಂದರು ಎಲ್ಲ ನೋಡಿ ಅವರು ಎಲ್ಲ ಈ ನಮ್ಮ ಏನು ವ್ಯವಸಾಯ ಅನ್ನೋದು ತುಂಬ ಅವ್ರಿಗೆ ಗೊತ್ತಿರೋ ವಿಚಾರನೇ. ಈ ರೈತರ ಕಷ್ಟನೂ ಅಷ್ಟೇ ಸರ್. ಇವಾಗ ಸ್ಕೂಲ್ ಬಗ್ಗೆ ತಾವು ಕೇಳಿದ್ದೀರಲ್ಲ, ಸ್ಕೂಲ್ದು ಇವಾಗ ದೂರ ನಡ್ಕೊಂಡು ಹೋಗೋದು ಏನಕ್ಕೆ ಅಂತ ಅವ್ರು ಯೋಚನೆ ಮಾಡಿ, ಅಣ್ಣ ಅವ್ರು ಗೆದ್ದ ಮೇಲೆ ಅವ್ರ ಫೀಲ್ಡಲ್ಲಿ ಎಲ್ಲ ಅವರು ಮೊದಲು ಆದ್ಯತೆ ಕೊಟ್ಟಿದ್ದು ಸ್ಕೂಲ್ಗೆ, ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಮಿಕ್ಕಿದ್ದು ಮತ್ತೆ ಮೈನ್ ರೋಡ್ಸು, ಇದಕ್ಕೆ ಮೂಲಭೂತ ಸೌಲಭ್ಯ ಮಾಡಿಕೊಂಡು ಬಂದಿದ್ದಾರೆ. ದಿವಂಗತ ಆಲಂಗೂರು ಶ್ರೀನಿವಾಸರವರ ಗರಡಿಯಲ್ಲಿ ಬೆಳೆದಂಥ ಬಹುತೇಕ ಮುಖಂಡರು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಹಲವಾರು ಸಹಕಾರ ಸಂಘಗಳಲ್ಲಿ ನಿರ್ದೇಶಕರಾಗಿ ಎಲ್ಲ ಗೆದ್ಕೊಂಡ್ ಬಂದಿದ್ದಾರೆ. ಇವತ್ತು ಸಹ ಪಕ್ಷಾತೀತವಾಗಿ ಅವ್ರ ಮೇಲೆ ಅಭಿಮಾನವನ್ನು ತೋರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಅಭಿಮಾನ ತಾಲೂಕಿನಲ್ಲಿ ಇದ್ರೂ ಸಹ ಅವರೊಂದು ಮೂರ್ತಿ ಅನಾವರಣ ಮಾಡೋದಕ್ಕೆ ಯಾಕೆ ತಡ ಆಗ್ತಾ ಇದೆ ಸರ್? ಅದು ಅವರು ಪುತ್ಲಿ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಸರಿ. ಅದು ಆಲ್ರೆಡಿ ನಮ್ಮ ನಾಗೇಶ್ ಸಾರ್ ಅವರು MLA ಆದಾಗ, ಅವರು ಮಿನಿಸ್ಟರ್ ಆದಾಗ ಮಾಡಿದ್ದಾರೆ, ಅನಾವರಣ ಮಾಡಿದ್ರು. ಕಾರ್ಯಕ್ರಮ ಎಲ್ಲ ನಾವು ಹೋಗಿದ್ವಿ, ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೇ. ಬಟ್ ಅದ್ರ ಬಗ್ಗೆ ಅದೇ ಕೇಸ್ ಒಂದು ಆಗಿದೆ ಅಂತ ನನಗೆ ಗಮನಕ್ಕೆ ಬಂದಿತ್ತು. ಬಟ್ ಅದ್ರ ಬಗ್ಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಆದರೆ ನಾನು ಎಲ್ಲರೂ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಅದನ್ನಂತೂ ಪ್ರತಿಯೊಬ್ಬರು ಮುಂದೆ ಬಂದು ಅದನ್ನು ಅನಾವರಣ ಮತ್ತೆ ಮಾಡೋಕ್ಕೆ, ಮತ್ತೆ ಹೊಸ ಪುತ್ತಲಿ ತಂದು ನಮ್ಮ ಶಿವಣ್ಣ ಅವರು ಇಟ್ಟಿದೆ ಅಂತ ನನ್ನ ಹತ್ರನ ಅವ್ರು ಮೊನ್ನೆನೂ ಹೇಳಿದ್ರು ಆಲಂಗೂರಿಗೆ ಹೋದಾಗ. ದಯವಿಟ್ಟು ನನ್ನ ಕಳಕಳಿ ಮನವಿ ಏನಂದರೆ, ಎಲ್ರಿಗೂ ಅದು ನಮಗೆಲ್ಲ ಅಂದರೆ ಅವ್ರ ಅಭಿಮಾನಿಗಳಿಗೆಲ್ಲ ಅವಮಾನ, ನಮ್ಮ ತಾಲೂಕಿಗೆ ಅವಮಾನ ಅಂತ ನನಗೆ ನಿಜವಾಗ್ಲೂ ಆ ವಿಷಯದಲ್ಲಿ ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ನನಗೆ ತುಂಬ ದುಃಖ ಬರುತ್ತೆ ಸರ್. ಹೇಳ್ಬೇಕಂದ್ರೆ ಅದು ಕೋರ್ಟ್ ವಿಚಾರ ಅಂತ, ಅದಕ್ಕೆ ನಾವು ಸುಮ್ಮನೆ ಇದ್ದೇನೆ ಬಿಟ್ಟರೆ, ಯಾಕಂದರೆ ಕೋರ್ಟ್ಗೆ ಪ್ರತಿಯೊಬ್ಬರು ತಲೆ ಬಾಗಲೇಬೇಕು. ಇಲ್ಲ ಬೇರೆ ವಿಚಾರ ಆದರೆ ನಾನಲ್ಲಿ ನಿಜವಾಗ್ಲೂ ನಿರಾಹಾರ ದೀಕ್ಷೆ ಮಾಡಬೇಕಂತ ನಾನು ಆಲ್ರೆಡಿ ಮೊನ್ನೆನೇ ನನ್ನ ಗಮನಕ್ಕೆ, ನನ್ನ ಮನಸ್ಸಿಗೆ ಬಂತದ್ದು ಗಮನಕ್ಕೆ. ಒಂದು ದೀಕ್ಷೆ ಮಾಡಬೇಕಲ್ಲಿ, ನಿರಾಹಾರ ದೀಕ್ಷೆ, ಆಮರಣ ದೀಕ್ಷೆ ಹೋರಾಟ ಮಾಡಬೇಕು ಅಲ್ಲಿ ಅಂತ ನನಗೆ ಇದಂತು. ಆದರೆ ಕೋರ್ಟು ಅಲ್ಲಿ ಇರೋ ವಿಚಾರಕ್ಕೆ ಕೋರ್ಟ್ಗೆ ಗೌರವ ನಾವು ತಲೆ ಬಾಗಲೇಬೇಕಂತ ನಾನು ಅದ್ರ ಬಗ್ಗೆ ಸುಮ್ಮನೆ ಇದ್ದೀನಿ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸರ್, ತಾಲೂಕಿನಲ್ಲಿ ಇಷ್ಟೆಲ್ಲ ಅಭಿಮಾನ ಇಟ್ಕೊಂಡಿರುವಂಥ ಅಭಿಮಾನಿ ಬಳಗಕ್ಕೆ ನೀವು ಅವರ ಗರಡಿಯಲ್ಲಿ ಬೆಳೆದಿರುವಂಥವ್ರ ಪ್ರೀತಿಯ ಶಿಷ್ಯನಾಗಿ ಹೇಳ್ಬೇಕಂದ್ರೆ ಏನು ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ವಿಶೇಷ ಏನಿಲ್ಲ ಸರ್. ಯಾಕಂದರೆ ಅವರು ನನಗೆ ಸೀನಣ್ಣ ಅನ್ನೋಕ್ಕೆ ನಿಜವಾಗ್ಲೂ ಆಗಲ್ಲ ಸರ್. ಯಾಕಂದರೆ ನನಗೊಂಥರ ಭಯ. ಇವಾಗ ಅವರು ನನಗೆ ನನ್ನ ಪಕ್ಕದಲ್ಲಿ ಇದ್ದಾರೆ ಅಂತ ನನಗೆ ಭಯ ಆಗುತ್ತೆ. ನಮ್ಮ ಆಲಂಗೂರು ಸೀನಣ್ಣ ಅವ್ರಿಗೆ ಅವರು ಅಭಿಮಾನಿಗಳನ್ನೋದು
ನಿಜವಾಗ್ಲೂ ಅವರು ಅಭಿಮಾನಿ ಆಗಿರೋದು ನಾನು ಆಗಿರೋದಕ್ಕೆ. ಆಗಿರೋದಕ್ಕೆ ನಾನು ಒಂದು ಹೆಮ್ಮೆ ನನಗೆ. ಯಾಕಂದ್ರೆ ಒಂದು ಇವಾಗ ನನ್ನ ಮಗು ತರ ಸಾಕಿದ್ದಾರೆ ಸರ್ ಅವರು. ನಮ್ಮ ಅಣ್ಣ ಅವರು ಹೆಂಡತಿ ಶ್ಯಾಮ್ಲಕ್ಕ ಅವರಾಗ್ಲಿ, ನಾನು ಅಕ್ಕ ಅಂತಾನೆ ಕರಿತೀನಿ. ಅವರಂತೂ ಹೇಳ್ತಾ ಇಲ್ಲ, ಇವಾಗ ನನಗೆ ಅವರು ಒಂದೇ ಮಾತು ಹೇಳ್ತಾರೆ. ಎಲ್ಲಾದ್ರೂ ಅವ್ರು ತೆಲುಗಲ್ಲಿ ಮಾತಾಡೋದಲ್ಲ, ನಾಯನ ತಿಂಟಿವ್ಯಾ, ಎಕ್ಕಡುಂಡಾವು, ಕಾರ್ ನಿಧಾನಂಗಪ್ಪು, ಈ ತರ ಅವ್ರು ತೆಲುಗಲ್ಲಿ ಮಾತಾಡ್ತಾರೆ. ಯೋಗಕ್ಷೇಮ. ಯೋಗಕ್ಷೇಮ ಪ್ರತಿನಿತ್ಯ ಹಾ, 3 ಟೈಮ್ ಫೋನ್ ಮಾಡ್ತಾರೆ ಅವ್ರು ಹೇಳ್ಬೇಕಂದ್ರೆ. ಯಾಕಂದ್ರೆ ನಾನು ಜೋಡಿಗಂತೂ ಡೇ ಬೈ ಡೇ ಹೋಗ್ತಾ ಇರ್ತೀನಿ. ಇವತ್ತು ಇಲ್ಲ ನಾಳೆ ಕೆಲಸ ನೋಡ್ಕೊಂಡು ಹೋಗೋದು, ಮಾತಾಡ್ಸ್ಕೊಂಡು ಬರ್ತಾ ಇರೋದು ಎಲ್ಲ ಅಮ್ಮ ಅವ್ರ ಯೋಗಕ್ಷೇಮ. ನನಗೆ ಹೇಳ್ತಾ ಇಲ್ವಾ, ಇಬ್ಬರು ಅಪ್ಪಂದಿರು ಇಬ್ಬರು ತಾಯಂದಿರು ಅಂತ. ನನಗೆ ಆ ಥರ ನಾನು ಇದೀನಿ ಸರ್ ಆ ಮನೆಯಲ್ಲಂತೂ. ಅವರು ಅದೇ ಪ್ರತಿಯೊಬ್ಬರು ಅವರ ಅಭಿಮಾನಿ. ಸರ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಆಲಂಗೂರು ಸಿನನವ್ರಿಗೆ ಅವರ ಅಪ್ಪಟ ಅಭಿಮಾನಿಗಳು ಯಾವ ಥರ ಇದ್ದಾರೆ ಅಂದರೆ, ಅಷ್ಟೇ ಒಂದು ಸ್ಟ್ರಾಂಗ್ ಆಗಿದ್ದಾರೆ ಅವರು. ಬಟ್ ನಿಜವಾಗ್ಲೂ ಅವ್ರಿಗೆ ಮೈನ್ ಪಿಲ್ಲರ್ ಇಲ್ಲ ಅಂತ ತುಂಬ ನೋವು ಪಡ್ತಾ ಇದ್ದಾರೆ ಇವಾಗ. ಖಂಡಿತ. ಮತ್ತೆ ಇಷ್ಟೆಲ್ಲ ಆದರ್ಶ ವ್ಯಕ್ತಿಗಳನ್ನ ಬೆಳೆದಿರುವಂತ ತಾವುಗಳು, ಅವರ ಹಾದಿಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಏನಾದ್ರು ಕಾಣಿಸ್ಕೋಬೋದಾ? ಸರ್ ರಾಜಕೀಯ ಅನ್ನೋದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ರಾಜಕೀಯ ಅನ್ನೋದು ನನಗೆ ಯಾವತ್ತೂ, ನಾನು ಅಷ್ಟು ದೊಡ್ಡ ಮಟ್ಟದ ವ್ಯಕ್ತಿನೂ ಅಲ್ಲ, ನನಗೂ ಆ ಆಸೆನೂ ಇಲ್ಲ. ಆ ದೇವರು ನಮ್ಮ ಆಲಂಗೂರು ಸಿನನ್ ಅವರು ಆಶೀರ್ವಾದ ಇದ್ದರೆ, ಅದು ಏನಾದರೂ ನನಗೆ ಅವಕಾಶ ಬಂದರೆ ಖಂಡಿತವಾಗ್ಲೂ ನಾನು ರಾಜಕೀಯಕ್ಕೆ ಬರೋಕ್ಕೆ ನನಗೆ ತುಂಬ ಇಷ್ಟ ಇದೆ. ಯಾಕಂದರೆ ಇವಾಗ ಅವರು ಅಣ್ಣ ಅವರು ಒಂದು ಮಿನಿಸ್ಟರ್ ಆಗಿ ಎಮ್ ಎಲ್ ಎ ಆಗಿ ಸುಮಾರು ಸೇವೆಗಳು ಮಾಡಿದ್ದಾರೆ. ನಾನು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆದರೂ ಒಂದು ನನ್ನ ಮಟ್ಟಕ್ಕೆ ನಾನು ಕೆಲಸ ಮಾಡಬೇಕು, ಜನಗಳಿಗೆ ಒಳ್ಳೇದು ಮಾಡಬೇಕಂತ ನಿಜವಾಗ್ಲೂ ನನಗಂತೂ ಆಸೆ ಇದೆ ಸರ್. ಇಲ್ಲ ಅಂತ ನಾನು ಹೇಳಲ್ಲ. ಯಾಕಂದರೆ ನನಗೆ ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿರೋದು ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ನಾನು ಲೈಫಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಡ ಕುಟುಂಬ ಅಂದರೆ ತುಂಬ ಬಡತನ ಕುಟುಂಬ. ನನಗೆ 3 ಕಿಲೋಮೀಟ್ರ್ ನಮ್ಮ ವಿಲೇಜ್ ಬಂದುಬಿಟ್ಟು ಗಾಜುವಾರಪಳ್ಳಿ ಅಂತ, ಮದನಪಳ್ಳಿ ಪಕ್ಕದಲ್ಲಿ. ಅಲ್ಲಿಂದ 3 ಕಿಲೋಮೀಟ್ರು ನಾನು ಸೈಕ್ಲಲ್ಲಿ ಹೋಗ್ಬೇಕಾಗಿತ್ತು ಸ್ಕೂಲ್ಗೆ. 5ನೇ ಕ್ಲಾಸ್ ಊರಲ್ಲಾಯಿತು. ಹೈಸ್ಕೂಲ್ ಬಂದುಬಿಟ್ಟು ನನಗೆ ವಾಯ್ಲ್ಪಾಡಲ್ಲಿ ಇದ್ದಿದ್ದು. ಆವಾಗ ನಮ್ಮ ತಂದೆ ತಾಯಿಯವರು ತುಂಬ ಈ ಬೆಟ್ಟಕ್ಕೆ ಹೋಗಿ ಕೋಲುಗಳು ತರೋದು, ಸೌತೆ ಅದು ತರೋದು, ಮಾರೋದು. ಅದು ಒಂದು ಕಟ್ಟೆ ಬಂದ್ಬಿಟ್ಟು 1.5 ರೂಪಾಯಿ 2 ರೂಪಾಯಿ ಇದ್ದಿದ್ದು ಸರ್. ನಿಜವಾಗ್ಲೂ ಯಾಕಂದ್ರೆ ಈ ವಿಷಯ ನಾನು ಹೇಳಲೇಬೇಕು, ಖಂಡಿತ ನಿಜವಾಗ್ಲೂ ಹೇಳಲೇಬೇಕು. ಆವಾಗ ಅಮ್ಮ, ನನ್ನ ಸ್ಕೂಲು 5ನೇ ಕ್ಲಾಸ್ ಮುಗೀತು. ಅಮ್ಮ, ನಾನು ಇನ್ನು ಪಕ್ಕದಲ್ಲಿ ಒಂದು ಟೌನ್, ಅದು ವಾಯ್ಲ್ಪಾಡು ಅಂತ, ಇವಾಗ ವಾಲ್ಮೀಕಿಪುರಂ ಅಂತ ಹೊಸದಾಗಿ ಹೆಸರಿಟ್ಟಿದ್ದಾರೆ. ಅಲ್ಲಿಗೆ ಹೋಗ್ಬೇಕಂದ್ರೆ 3.5 ಕಿಲೋಮೀಟ್ರ್ ಆಗುತ್ತೆ. ನನ್ನ ಫ್ರೆಂಡ್ ಒಬ್ರು ಇದ್ರು, ಅವ್ರ ಜೊತೆಲಿ ನಾನು ಸೈಕಲ್ ಕೂರಿಸ್ಕೊಂಡು ಹೋಗ್ತಾ ಇದ್ರು. ಒಂದು 2-3 ದಿವಸ ಹೋದಾಗ ಅವ್ರ ಮನೆಯಲ್ಲಿ, ಬೇಡಪ್ಪ ಸಿಂಗಲಾಗಿ ಹೋಗು, ಈ ಥರ ಬಾಲೂನ್ ಕರ್ಕೊಂಡು ಹೋದ್ರೆ, ಅವ್ನು ಕರ್ಕೊಂಡು ಹೋದ್ರೆ ಟೈರ್ಗಳೆಲ್ಲ ಏನಂತ ಸೌದೋಗ್ತದೆ ಅಂತ ಅಂದ್ರು. ಅದು ನಾನು ಅವ್ರ ಮನೆಗೆ ಬ್ಯಾಗ್ ಎತ್ಕೊಂಡು ಹೋದಾಗ ಕೇಳಿಸ್ಕೊಂಡಾಗ ಮನೆಗೆ ಬಂದು ಹೇಳ್ದೆ, ಅಮ್ಮ ಇಲ್ಲಮ್ಮ, ಇನ್ಮೇಲೆ ನಾನು ಸ್ಕೂಲ್ಗೆ ನಡ್ಕೊಂಡು ಹೋಗ್ತೀನಿ, ಸೈಕ್ಲಲ್ಲಿ ಹೋಗಲ್ಲ, ಇದು ಅವ್ರ ಸೈಕ್ಲಲ್ಲಿ ಹೋಗಲ್ಲ, ನನಗೆ ಸೈಕಲ್ ಬೇಕು ಅಂತಂದೆ. ಆವಾಗ ಅಟ್ಲಾಸು ಈ ಹೀರೋ ಜೆಟ್ ಸೈಕಲ್ ಅಂತ, ನಿಜವಾಗ್ಲೂ ಹೇಳ್ಬೇಕಂದ್ರೆ 120 ಇಲ್ಲ 200 ರೂಪಾಯಿ ಇತ್ತು ಮೋಸ್ಟ್ಲಿ ಅನ್ಸುತ್ತೆ ಅವತ್ತಿನ ಬೆಲೆ. ಅವತ್ತಿನ ಬೆಲೆ. ನಮ್ಮೂರಲ್ಲಿ 3 ಸೈಕಲ್ ಇತ್ತು ಅಷ್ಟೇ ಅವಾಗ, ಊರಿಗೆಲ್ಲ ಸೇರಿ. ನಮ್ಮ ಊರಲ್ಲಿ 450 ಮನೆ ಇದೆ ಸರ್, ಅಷ್ಟೇ ಇದ್ದಿದ್ದು. ಅವಾಗ ನಮ್ಮಮ್ಮ ಅವ್ರು ಹೇಳಿದ್ರು, ಇಲ್ಲಪ್ಪ ನಮ್ಮ ಕೈಲಿ ಆಗಲ್ಲ ಸೈಕಲ್ ಕೊಡ್ಸಕ್ಕೆ, ಇಲ್ಲ ಅಂದ್ರೆ ನೀವು ಹಾಸ್ಟೆಲಲ್ಲಿ ಹೋಗಿ ಓದ್ಕೋ ಅಂತಂದ್ರು. ನಾನು ಹಾಸ್ಟೆಲ್ಗೆ ನನಗೆ ಇಷ್ಟ ಇಲ್ಲ, ತಂದೆ ತಾಯಿನ ಬಿಟ್ಟು ಹೋಗಕ್ಕೆ ನನಗೆ ಇಷ್ಟ ಇಲ್ಲ. ನನಗೇನಂದ್ರೆ ನಮ್ಮಮ್ಮ ಹೆಸರು ಪಾರ್ವತಮ್ಮ, ಅಪ್ಪ ಹೆಸರು ಸಿಂಗರಾಜ್ ವೆಂಕಟೇಶಪ್ಪ ಅಂತ. ಅದಕ್ಕೆ ನನ್ನ ಹೆಸರು ಇವಾಗ ಸಿಂಗರಾಜ್ ಬಾಲಕೃಷ್ಣನ್ ಅಂತ ಎಲ್ಲ ಇರೋದು. ಅವಾಗ ಅವರು, ಇಲ್ಲಪ್ಪ ಹಾಸ್ಟೆಲ್ ಆದ್ರೆ ಕಳ್ಸೀವಿ, ಇಲ್ಲ ಅಂದ್ರೆ ಇದ್ದು ಹೋಗಪ್ಪ, ಇನ್ನೇನು ಮಾಡೋದು, ಶಿಕ್ಷಣನೇ ಬೇಡ. ಇವಾಗ ನಾವು ಟೋಟಲು 5 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು ಸರ್. ಅವಾಗ ಅವರು ಕಷ್ಟಪಟ್ಟು ಡೈಲಿ ಕೂಲಿ ಮಾಡಿ ನಮ್ಮನ್ನು ಸಾಕಿರೋದು. ಅವಾಗ ಸೈಕಲ್ ಇಲ್ಲದಿರ ನನಗೆ ಹಾಸ್ಟೆಲ್ಗೆ ಹಾಕ್ತಾರೆ. ಹಾಸ್ಟೆಲಲ್ಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇವಾಗಾದ್ರೆ ಒಂದು ಸ್ಟೂಡೆಂಟ್ಗೆ ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ಇಮಿಡಿಯೇಟ್ ಆಗಿ, ಇಲ್ಲ ಸೋಷಿಯಲ್ ಮೀಡಿಯಾ ಬಂದಿದೆ, ಮೀಡಿಯಾ ಆಕ್ಟಿವ್ ಇದೆ. ಅವಾಗ ನಮ್ಮೂರಿಂದ ಅಂಗಲ್ಲು ಅಂತ ಆ ಊರಿದೆ, ನನಗೆ 15 ಕಿಲೋಮೀಟರ್ ಆಗುತ್ತೆ. ಸರಿ, ಹಂಗೂ ನನಗೆ CA ಮಾಡ್ಬೇಕಂತ ತುಂಬ ಆಸೆ ಇತ್ತು ನನಗೆ CA ಯಾಕೆ ಮಾಡ್ಬೇಕಂತ. ಚಿಕ್ಕ ವಯಸ್ಸಲ್ಲೇ ಒಂದು ದೊಡ್ಡ ಗಣ್ಯ ವ್ಯಕ್ತಿ ಇದ್ರು, ಅವ್ರು CA ಮಾಡಿದ್ರು. ನನಗೆ CA ಮಾಡ್ಬೇಕಂತ ಆವಾಗಿಂದ ಆಸೆ, ನಿಮ್ಮ ಡ್ರೀಮ್. ನನ್ನ ಡ್ರೀಮ್ ಅದು ಇದ್ದಿದ್ದು.
ನಾನೇನು ಮಾಡಿದೆಮ್ಮ ಹಾಸ್ಟೆಲ್ ಸೇರ್ಕೊಳ್ತೀನಿ ಅಂತ 6ನೇ ಕ್ಲಾಸಿಗೆ ಹಾಸ್ಟೆಲ್ಗೆ ಹೋದೆ. ಹ್ಮ್. ಸರ್ ನೀವೇನಾದ್ರೂ ಅನ್ಕೊಳ್ಳಿ, ಊಟ ಇಟ್ಟಿದ್ದಾರೆ ಅವರು. 6 ದಿನ ಆಯ್ತು ನಾನು ಹಾಸ್ಟೆಲ್ಗೆ ಸೇರಿ. ಹ್ಮ್. ಎಲ್ಲ ಬ್ಲಾಕ್ದು ಹುಳ ಹುಳ ಬರುತ್ತಲ್ಲ ಬೀಳತ್ತೆ ಎಲ್ಲ. ಅನ್ನದಲ್ಲಿ. ನಾನು ವಾರ್ಡನ್ ಕೇಳಿದೆ, ಹ್ಮ್. ಅಕ್ಕ ಈ ತರ ಇದೆ, ಏನಕ್ಕ ಇದು ನನಗೆ. ನಾವು ಏನ್ 6 ಬೇಕಮ್ಮ? ಜನ ಟೀಮ್ ಇದ್ದಿದ್ದು. ಕೇಳಿದಾಗ ಅದನ್ನೆಲ್ಲ ಎತ್ತಿ ಪಕ್ಕಕ್ಕೆ ಎತ್ತಿ ಪಕ್ಕಕ್ಕಿಟ್ಟು ತಿನ್ಬೇಕು, ಆಹಾಹಾಹಾ. ಇದು ನಿಮ್ ಮನೆ ಅಲ್ಲ. ಹ್ಮ್. ಇಲ್ಲ ನೀವ್ ಯಾರಿಗಾದ್ರೂ ಹೇಳ್ತೀರಂದ್ರೆ, ನೀವ್ ಅಲ್ಲಿಂದ ಬಂದಿದ್ದೀರಾ ನಿಮ್ಮೂರಿಂದ, ಹ್ಮ್. ನಾನು ಇಲ್ಲೇ ಹೊಡೆದು ನಿಮ್ಮನ್ನು ಮಲಗಿದ್ರು ಯಾರು ನಾನು ಕೇಳಲ್ಲ ಅಂತ ಭಯ ಇಟ್ಸ್ಬಿಟ್ರು. ಹ್ಮ್ 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 ಹ್ಮ್. ನಮ್ಗೆ ತುಂಬಾ ಭಯ ಆಗೋಯ್ತು ಅವಾಗ. ಹ್ಮ್. ನಾನೇನ್ ಮಾಡಿದೆ ಅಂದ್ರೆ, ಅಯ್ಯೋ ಇದಾಗಲ್ಲ ಅಂತ 6 ಜನ ನಾವು ಟೀಮ್ ಎಲ್ಲ ಮಾಡ್ಕೊಂಡು, ಇಲ್ಲಿರೋದೇ ಬೇಡ, ನಾವು ಹೊರಟೋಗ್ಬೇಕು. ಮನೆ ಸೇರ್ಬಿಡೋಣ. ಯಾಕಂದ್ರೆ ಸರ್ ನಿಜವಾಗ್ಲೂ ಹೇಳ್ಬೇಕು, ಎಷ್ಟು ವರಸ್ಟ್ ಆಗಿರುತ್ತೆ ಅಂದ್ರೆ ನೋಡ್ಬೇಕಂದ್ರೆ ನೀಟೆನ್ಸ್ ಇಲ್ಲ. ನಾವು ತಿಂಡಿ ತಿನ್ನಕ್ಕಾಗಲ್ಲ, ಆ ತರ ಇದೆ. ಬಾಗ್ ಈ ಹುಳುಗಳು ಬರುತ್ತಲ್ಲ, ನಮ್ಮ ತೆಲುಗಲ್ಲಿ ಹೇಳ್ಬೇಕಂದ್ರೆ ಮುಕ್ಕು ಅಂತ, ಆ ತರ. ಸರಿ, ಅದು ತುಂಬಾ ನನಗೆ ಆಗಿಲ್ಲ ಸರ್. ಅವಾಗ ನಾನು ಏನ್ ಮಾಡಿದೆ ಅಂದ್ರೆ, ನಾವು 6 ಜನ ಎಲ್ಲ ಮಾತಾಡ್ಕೊಂಡು, ಬೇಡಪ್ಪ ಹೋಗಿ ನಮ್ಮೂರಲ್ಲೇ ಓದ್ಕೊಳ್ಳೋಣ, ಇಲ್ಲ ಮದನಪಳ್ಳಿಯಲ್ಲಿ ಓದ್ಕೊಳ್ಳೋಣ ಅಂತ ನಾವು ಅಲ್ಲಿಂದ ಸರ್ ಹೇಳ್ಬೇಕಂದ್ರೆ ಅದು ದೊಡ್ಡ ಸ್ಟೋರಿ. ಬಟ್ ಇವಾಗ ಅದು ಅಷ್ಟು ಹೇಳೋದು ನನಗೆ ಯಾರಾದ್ರೂ ಅದು ಚೆನ್ನಾಗಿರಲ್ಲ ಅಂತ ಆ ತರ ಜನರೆಲ್ಲ ಹೊಟ್ಟೋದ್ವಿ. ಹೊಟ್ಟೋದ್ಮೇಲೆ ಅವ್ರವರಷ್ಟು ಸೆಟ್ಲ್ ಆದ್ರು. ನಾನು ಬೇರೆ ಕಡೆ ಮತ್ತೆ ಓದಿ ಮತ್ತೆ ನಾನು ಇಲ್ಲಿ ಸೆಟ್ಲ್ ಆಗಿದ್ದೆ, ನಮ್ಮ ಕರ್ನಾಟಕಕ್ಕೆ ಬಂದ್ಬಿಟ್ಟು. ಸರ್, ಮತ್ತೊಬ್ಬ ವ್ಯಕ್ತಿಯ ಬಗ್ಗೆ ತುಂಬಾ ಅಭಿಮಾನ ಬೆಳೆಸ್ಕೊಂಡಿದ್ದೀರಾ. ಇಡೀ ಕರ್ನಾಟಕನೆಲ್ಲ, ಆಂಧ್ರಗೂ ಗೊತ್ತಿದೆ, ತೆಲಂಗಾಣಗೂ ಗೊತ್ತಿದೆ. ಬಾಲಕೃಷ್ಣ ಅವ್ರು ಅಂತಂದ್ರೆ ತುಂಬಾ ಇಷ್ಟ ನಿಮ್ಗೆ. ಯಾಕೆ ಅಷ್ಟೊಂದು ಇಷ್ಟ ನಿಮ್ಗೆ, ಅಷ್ಟೊಂದು ಪ್ರೀತಿ ಅವ್ರ ಮೇಲೆ? ಸರ್ ಬಾಲಕೃಷ್ಣ ಅವರಂದ್ರೆ ಅದಕ್ಕೂ ಒಂದು ಕಾರಣ ಇದೆ ಸರ್. ಯಾಕಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅವರು TDP, ತಾಯಿಯವರು ಕರ್ನಾಟಕ ಆದ್ರೆ ಅಪ್ಪ ಅವರು ಆಂಧ್ರ ಅಲ್ಲ, ಅವರು TDP. ಆವಾಗಿಂದ TDP ಪಾರ್ಟಿಯಲ್ಲಿ ಆವಾಗ ನಾನು ಹೇಳ್ತಾ ಇದ್ದೆ 80 ಅಲ್ಲಿ ಮೋಸ್ಟ್ಲಿ. ಅಲ್ಲಿಂದ ಸಾಗರ್ ರೆಡ್ಡಿ ಅವರು ಅಂತ MLA ಆಗಿದ್ರು. ಕಂಟಿನ್ಯೂಸ್ ಆಗಿ ಮದನಪಳ್ಳಿಯಲ್ಲಿ 5 ಟೈಮ್ ಗೆದ್ದಿರೋದು ಅವರು. 5 ಟೈಮ್ ಗೆದ್ದಿರ್ಬೋದು ಅವರು. ಆವಾಗಿಂದ ನಮ್ಮಪ್ಪ TDP. NTR ಅನ್ನೋದಿನ್ನು ಎಲ್ರಿಗೂ ಗೊತ್ತಿರೋದು, ಅವರೊಂದು ಕಾರಣ ಜನ್ಮ ಅಂತ ಹೇಳ್ತಾರಲ್ಲ ಸರ್, ಅವರು. ನಮ್ಮಪ್ಪ ಅವ್ರಿಗೆ ಅವ್ರು ತುಂಬಾ ಇಷ್ಟ ಇತ್ತು. ಅದರಿಂದ ನನಗೆ ಬಾಲಕೃಷ್ಣ ಅಂತ ಹೆಸರಿಟ್ಟಿರೋದು ಏನಂದ್ರೆ, ಅವ್ರ ಹೆಸರೇ ನನಗೆ ಇಟ್ಟಿದ್ದಾರೆ. ಅವ್ರ ಮೇಲೆ ಪ್ರೀತಿ. ನನಗೆ ಜಾತಕ ನೋಡಿ ಇಟ್ಟಿಲ್ಲ ನಮ್ಮ ಅಜ್ಜಿಯವರು. ಬಾಲಕೃಷ್ಣ ಅವರು ಯಾವಾಗ ನಗನಗ್ತಾ ಇರ್ತಾರೆ. ಇವನು ಹುಟ್ಟಿದಾಗಿಂದ ನಾನು ತುಂಬಾ ಸ್ಮೈಲ್ ಫೇಸ್ ಅಂತ ಅವ್ರು ಹೇಳ್ತಾ ಇದ್ದಾರೆ, ಸ್ಮೈಲಿ ಫೇಸ್ ಅಂತ. ಅವರು ನಮ್ಮ ಅಜ್ಜಿಯವರು, ನಮ್ಮ ತಾಯಿಯವರ ಅಮ್ಮ, ಅವ್ರ ಹೆಸರು ರಾಮಕ್ಕಮ್ಮ ಅಂತ. ಅವ್ರು ನನಗೆ ಬಾಲಕೃಷ್ಣ ಅಂತ ಅವರು ಹೆಸರು ಇಟ್ಟಿದ್ದಾರೆ ಸರ್. ಅಂದ್ರೆ ಬಟ್ ಅವ್ರ ಹೆಸರು ಇಟ್ಟಿದ್ದಾರೆ ಅಂತ ನನಗೆ ಅವ್ರ ಮೇಲೆ ಪ್ರೀತಿ ಇಲ್ಲ. ಚಿಕ್ಕ ವಯಸ್ಸಿಂದ ನಾನು ಬೆಳೀತಾ ನೋಡ್ತಾ ಬಂದೆ. ನನಗೆ ತುಂಬಾ ಅವರು ಇಷ್ಟ ಆಯ್ತು. ಮತ್ತೆ ದೊಡ್ಡವರಾದ್ಮೇಲೆ ನಾನು ದೊಡ್ಡವನಾದ್ಮೇಲೆ ಅವರಲ್ಲಿ ಎಲ್ಲ ಅವ್ರ ಸೇವೆ ಕಾರ್ಯಕ್ರಮಗಳು, ಅವರು ಜನಸೇವೆ ಮಾಡ್ತಿರೋದೆಲ್ಲ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಸುಮಾರು ಕಡೆ ಹೇಳಿದ್ದೀನಿ ನಾನು. ಅವ್ರ ಕ್ಯಾನ್ಸರ್ ಹಾಸ್ಪಿಟಲ್ ಆಗಲಿ, ಅವರು ಒಂದು ಹಿಂದೂಪುರಂಗೆ 3 ಸರಿ MLA ಆಗಿ ಗೆದ್ದಿದ್ದಾರೆ. ಅದು ಒಂದು ದೊಡ್ಡ ಸಾಧನೆ ಹೇಳ್ಬೇಕಂದ್ರೆ, ಸತತವಾಗಿ. ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಜನಕ್ಕೆ ನನ್ನ ಕಡೆಯಿಂದನೂ ಕೆಲವರು ಹೋಗಿದ್ದಾರೆ. ಆಯ್ತಣ್ಣ, ಎಷ್ಟೋ ಅಲ್ಲಿ ಕಳಿಸಿ ನಮ್ಗೆ ತುಂಬಾ ಕಮ್ಮಿ ಆಗಿದೆ ಅಂತ. ಅದರಿಂದ ಬೆಳೀತಾ ಇನ್ನೂ ನನಗೆ ಇದಾಯ್ತು. ಮತ್ತೆ ಅವ್ರ ಮೇಲೆ ನನಗೆ ಒಂದು 6 ವರ್ಷದಿಂದ ಇತ್ತೀಚೆಗೆ ಇನ್ನೂ ಪ್ರೀತಿ ಜಾಸ್ತಿ ಆಯ್ತಂದ್ರೆ, ಅವ್ರನ್ನ ಮೀಟ್ ಹೋದಾಗ ಸರ್, ಅವರು ನನಗೆ ಮಾತಾಡಿದ ರೀತಿ ಆಗ್ಲಿ, ಅವ್ರು ಟ್ರೀಟ್ ಮಾಡಿದಾಗ್ಲಿ ನೋಡಿದಾಗ, ಎಷ್ಟೋ ಜನ ಎಷ್ಟು ಹೇಳ್ಕೊಂಡ್ರೆ ಅವ್ರವ್ರ ಅಭಿಮಾನ ಅವ್ರವ್ರಿಗೆ ಇರುತ್ತೆ. ಅವ್ರವ್ರ ಹೀರೋ ಅಂದ್ರೆ ಅವ್ರಿಗೆ ಹೆಚ್ಚಿರುತ್ತೆ. ಯಾರು ನಾನು ಯಾವತ್ತೂ ಕೀಳಾಗಿ ಮಾತಾಡೋದಿಲ್ಲ. ನಮ್ಗೆ ಅದ್ರ ಬಗ್ಗೆನೆ ನನಗೆ ಮಾತಾಡೋದು ಇಲ್ಲ ಸರ್. ನಾನು ಯಾವತ್ತು ತುಂಬಾ ಅವರು ಸೇವಾ ಕಾರ್ಯಕ್ರಮದಲ್ಲಿ ಅವರು ಒಂದೇ ಮಾತು ಹೇಳ್ತಾರೆ, ಮೊದಲು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಆಮೇಲೆ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಇದೇ ಸರ್ ಅವ್ರು ಹೇಳೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಅಭಿಮಾನ ಅಂತ ಎಲ್ಲೋ ನೀವು ಇಲ್ಲಿ ದೂರ ಬರೋದು, ಹೂನ ತರೋದು, ಹಾಕೋದು, ಇದೆಲ್ಲ ಬೇಡ, ವೇಸ್ಟ್ ಮಾಡಬೇಡಿ ಅಂತ. ಸೊ ಅದರಿಂದ ಅವ್ರ ಸೇವಾ ಕಾರ್ಯಕ್ರಮ ನೋಡಿ ಇನ್ನೂ ನನಗೆ ಹೆಚ್ಚಾಗಿ ಪ್ರೀತಿ ಆಗಿದೆ ಸರ್. ಅಷ್ಟು ಮಾತ್ರ. ನಂದಮೂರಿ ಬಾಲಕೃಷ್ಣ ಅವರ ಒಂದು ಚಿತ್ರರಂಗದ ಬಗ್ಗೆ ತುಂಬಾ ಇಷ್ಟನಾ, ಇಲ್ವಾ ಅವರ ಒಂದು ರಾಜಕೀಯ ಜೀವನದ ಬಗ್ಗೆ ತುಂಬಾ ಇಷ್ಟನಾ? ಎರಡರಲ್ಲಿ ಒಂದು ಹೇಳ್ಬೇಕಂದ್ರೆ ಯಾವ್ದು ಹೇಳ್ತೀರಿ? ನಾನು ಎರಡರಲ್ಲಿ ಒಂದು ಹೇಳ್ಬೇಕಂದ್ರೆ, ಅವರು ರಾಜಕೀಯ ಜೀವನ ತುಂಬಾ ಇಷ್ಟ ಸರ್. ನನಗೆ ರಾಜಕೀಯ ಜೀವನ ತುಂಬಾ ಇಷ್ಟ ಆಗುತ್ತೆ. ವಿಶೇಷವಾಗಿ ಹೇಳ್ಬೇಕಂದ್ರೆ, ಈ ಎರಡನ್ನು ಜೊತೆಗೆ, ಇವರಿಬ್ಬರ ಅಭಿಮಾನಿಗಳ ಜೊತೆಗೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಕೂಡ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಸಾಮಾಜಿಕ ಸೇವೆಯಲ್ಲಿ ಮುಂದುವರಿಸ್ತಾ ಇದ್ದೀರಾ. ಇದ್ರ ಹಿಂದೆ ನಿಮ್ಮದೇ ಆದಂತಹ ಒಂದು ಬಲವಾದ ಒಂದು ಶಕ್ತಿ ಅಥವಾ ಉದ್ದೇಶ, ಗುರಿಗಳೇನಿದೆ ಸರ್? ಸರ್, ಇವಾಗ ನಾನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮಾಡೋದಕ್ಕೆ ಒಂದೇ ಒಂದು ಕಾರಣ ಸರ್. ಯಾಕಂದ್ರೆ ನಾವು ಕರ್ನಾಟಕದಲ್ಲಿದ್ದೀವಿ.
ನಮ್ಮ ಗಡಿನಾಡುದಲ್ಲಿ ಇದ್ದೀವಿ ಇವಾಗ. ನಮ್ಗೆ ಇಲ್ಲಿಂದ ಒಂದು 15 ಕಿಲೋಮೀಟರ್ ಹೋದ್ರೆ ಆಂಧ್ರ ಸಿಗುತ್ತೆ. ನಾನು ಒಂದು ಈ ಟ್ರಸ್ಟು ಇಡಕ್ಕೆ ಕಾರಣ ಒಂದೇ ಸರ್. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಹೆಸರಲ್ಲಿ ನಮ್ಮ ಟ್ರಸ್ಟ್ ಇರಬೇಕು. ನಮ್ಮ ಸೇವೆ ಇದರಲ್ಲಿ ಮಾಡ್ಬೇಕಂತಾನೆ ನಾನು ಈ ಟ್ರಸ್ಟು ಇಟ್ಟಿರೋದು. ಈ ಟ್ರಸ್ಟು ಇಟ್ಟಿರೋ ಮೂಲ ಉದ್ದೇಶ ಏನಂದ್ರೆ ಸರ್, ನನ್ನ ಕಡೆಯಿಂದ ನನಗೆ ಅವಾಗ ಹೇಳ್ದೆ, ನಾನು ಸೈಕಲ್ ಇಲ್ದಿರ ನಾನು ಸ್ಕೂಲ್ಗೆ ನಿಜವಾಗ್ಲೂ ನಿಂತ್ಕೊಂಡು ಹೋಗ್ತಾ ಇದ್ದೆ. ನಾನು ನಿಂತೋಗಿದ್ದೀನಿ. ಯಾಕಂದ್ರೆ ಸೈಕಲ್ ಇಲ್ಲ. ಯಾಕಂದ್ರೆ ಅವಾಗ ನಮ್ಮ ತಾಯಿ ತಂದೆಗೆ ಸೈಕಲ್ ಕೊಡಿಸೋಷ್ಟು ಸ್ತೋಮತೆ ಇಲ್ಲ. ಅದರಿಂದ ಇವಾಗ ಕೇಳ್ತಾ ಇದ್ದೀನಿ ಸರ್. ಸುಮಾರು ಜನಕ್ಕೆ ನಾನು ಸುಮಾರು ಸೈಕಲ್ಗಳು ಕೊಡಿಸಿದ್ದೀನಿ. ಯಾಕಂದ್ರೆ ಆ ಸೈಕಲ್ ಬೆಲೆ ಏನು ಅಂತ ನನಗೆ ಗೊತ್ತಿದೆ ಇವಾಗ. ನನಗೆ ಇವಾಗ ಒಂದು ಗಾಡಿ ಇಸ್ದಾಗ ಎಷ್ಟೋ ಖುಷಿ ಪಟ್ಟೆ, ಮತ್ತೆ ಕಾರ್ ಇಸ್ಕೊಂಡೆ. ಅದೇ ರೀತಿ ಪ್ರತಿಯೊಬ್ಬರಿಗೂ ನಮ್ಮ ಕಡೆಯಿಂದ, ಯಾಕಂದ್ರೆ ಇವಾಗ ಪ್ರತಿಯೊಬ್ಬರು ಅವರವ್ರ ತುಂಬಾ ಕಷ್ಟಗಳಿದೆ ಸರ್ ಇವಾಗ. ಅದರಿಂದ ನಮ್ಮ ಕೈಯಲ್ಲಿ ಏನೋ ಒಂದು ಅಳಿಲು ಸೇವೆ ಅಂತಾರಲ್ಲ, ಆ ಸೇವೆ ಮಾಡ್ಬೇಕಂತಾನೆ ಈ ಟ್ರಸ್ಟ್ ಇಂದ ಮಾಡೋಣ. ನಾನು ವೈಯಕ್ತಿಕವಾಗಿ ಮಾಡಿದ್ರೆ ಅದು ಯಾವತ್ತೂ ಅದು ತಲುಪಲ್ಲ. ಒಂದು ಟ್ರಸ್ಟ್ ಇಂದ ಮಾಡೋಣ ಅಂತ ಕೆಲವರನ್ನ ವಿಚಾರಿಸಿ, ಸುಮಾರು ಜನ ನಮ್ಮ ಟ್ರಸ್ಟ್ ಸದಸ್ಯರಿದ್ದಾರೆ. ಅವರಂತೂ ತುಂಬಾ ಸಪೋರ್ಟ್ ಆಗಿ ನನಗೆ ನಿಂತಿದ್ದಾರೆ. ಸೊ ಅದರಿಂದ ಟ್ರಸ್ಟ್ ಮುಂದುವರಿಸ್ಕೊಂಡು ಹೋಗ್ತಿದ್ದೀನಿ. ನಿಮ್ಮಿಷ್ಟು ಸಾಧನೆ ಹಿಂದೆ, ಒಳ್ಳೆ ಒಂದು ಜವಾಬ್ದಾರಿಯುತ ಸಮಾಜದ ಕಳಕಳಿ ಹಿಂದೆ ನಿಮ್ಗೆ ಆದರ್ಶಪ್ರಾಯವಾಗಿ ಬೆನ್ನೆಲುಬಾಗಿ ನಿಂತಿರೋರಲ್ಲಿ ತಿಳ್ಕೊಬೇಕಾದ್ರೆ ಯಾರ್ಯಾರಿದ್ದಾರೆ? ನನಗೆ ಆದರ್ಶವಾಗಿ ಬೆನ್ನೆಲುಬಾಗ್ಲಿ ನಿಂತ್ಕೊಳ್ಳೋ ಇದರಲ್ಲಿ ಸರ್, ಇವಾಗ ಮೊದಲನೇದಾಗಿ ನಾನು ಹೇಳ್ಬೇಕಂದ್ರೆ ನನಗೆ ಭವಾನಿ ಅಕ್ಕ ಅವ್ರು ಇದ್ದಾರೆ ಸರ್. ಭವಾನಿ ಅಕ್ಕ ಅವ್ರು ಏನೇ ಇದ್ರು ನನಗೆ ಹೆಚ್ಚು ಕಮ್ಮಿ ಏನಾದರೂ ಇದ್ರೆ ಅವ್ರ ಹತ್ರ ನಾನು ಡಿಸ್ಕಸ್ ಮಾಡ್ತೀನಿ. ಹೇಳ್ತಾ ಅಲ್ವಾ, ಒಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೆ ಅವ್ರು ನನ್ನ ಸ್ವಂತ ತಮ್ಮ ಥರ ನೋಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಮನೆಯಲ್ಲಿ ನಮ್ಮ ಮಿಸ್ಸಸ್ ಅವರಿದ್ದಾರೆ. ಏನಾದರೂ ನಾನು ಒಂದು ಸಾಧನೆ ಮಾಡ್ಬೇಕು, ಇದು ಮಾಡ್ಬೇಕಂದ್ರೆ ನಿಜವಾಗ್ಲೂ ಅವರು ಓದಿದ್ದಾರೆ, ಏನಾದರೂ ಗೈಡೆನ್ಸ್ ಕೊಡ್ತಾರೆ. ಮತ್ತು ಅದಕ್ಕಂತೂ ಮಿಗಿಲಾಗಿ ನಾನು ಸಂಪಾದನೆ ಮಾಡಿರೋದು, ನನಗೆ ಹೇಳ್ತಾ ಇಲ್ವಾ ಫ್ರೆಂಡ್ಸ್ ಸ್ನೇಹಿತರು. ಸರ್, ನನ್ನ ಸ್ನೇಹಿತರು ಸುಮಾರು ಜನ, ನಿಜವಾಗ್ಲೂ ಒಬ್ಬರ ಹೆಸರು ಹೇಳಿದ್ರೆ ತಪ್ಪಾಗುತ್ತೆ, ಎಲ್ಲರೂ ನನಗೆ ಬೆನ್ನಿನ ಬಾಗಿಲು ನಿಂತಿದ್ದಾರೆ ಸರ್. ಸುಮಾರು ಜನ ಇದ್ದಾರೆ. ಒಂದು ಕಡೆ ಕುಟುಂಬ, ಮತ್ತೊಂದು ಕಡೆ ದಿವಂಗತ ಅಲಂಗೂರ್ ಶ್ರೀನಿವಾಸರ ಅಭಿಮಾನಿ ಬಳಗ, ಮತ್ತೆ ಬಾಲಕೃಷ್ಣ ಅವ್ರ ಮೇಲಿನ ಅಭಿಮಾನ, ಹೌದು. ಜೊತೆಗೆ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್, ಇಷ್ಟೆಲ್ಲ ಎಲ್ಲಾನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ನಗು ನಗುತ್ತಾ ಹಸನ್ಮುಖಿಯಾಗಿರ್ತೀರಾ? ಸರ್ ಅದ್ರಿಂದ ನಿಜವಾಗ್ಲೂ ಏನ್ secret? ಹೇಳ್ಬೇಕಂದ್ರೆ ಅದು ನನಗೆ ದೇವರು ಕೊಟ್ಟಿರೋ ಅದೃಷ್ಟ ಅನ್ಸುತ್ತೆ. ನನ್ನ ಫ್ರೆಂಡ್ಸ್ ಹೇಗಿದ್ದಾರೆ ಸರ್, ಒಂದು ಕಾಲ್ ಮಾಡಿದ್ರೆ ಈ ತರ ಇದೆ ಅಂತಂದ್ರೆ ಅವರು ಅಲ್ಲಿ ಬರ್ತಾರೆ. ನಾನು ಪ್ರತಿಯೊಬ್ಬರಿಗೂ ನನ್ನ ಕೈಯಲ್ಲಿ ಎಷ್ಟೋ ಸಹಾಯ, ನಾನಂತೂ ಯಾರಿಗೂ ಸಹಾಯ ಮಾಡಿಲ್ಲ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಒಂದೇ ಹೇಳ್ತಾರೆ, ನಿನಗಿರೋ ಒಳ್ಳೆ ಗುಣನೇ ನಮ್ಮನ್ನು ನಿಮ್ಮ ಹತ್ರಕ್ಕೆ ಸೇರಿಸಿದೆ ಅಂತ ಒಂದು ಹೇಳ್ತಾರೆ ಸರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ಒಂದು ಕಾರ್ಯಕ್ರಮ ಮಾಡೋದು ಎಷ್ಟು ಕಷ್ಟ ಅಂತ ತಮ್ಗೆ ಗೊತ್ತಿರೋ ವಿಷಯ ರೀ. ಇವಾಗಿರೋ ಜನ್ರೇಷನಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ. ಅದು ನನಗೆ ತುಂಬ ಪ್ರತಿಯೊಬ್ಬ ಫ್ರೆಂಡ್ಸು ಸರ್, ಅವರು ಇವರು ಹೆಸರು ಹೇಳ್ತಾ ಇದ್ರು, ಸುಮಾರು ಜನ ಇದ್ದಾರೆ. ಯಾಕಂದರೆ ಅದು ಎಲ್ಲರೂ ನನಗೆ ಹಿತೈಷಿಗಳೇ ಮಾರ್ಗದರ್ಶಿ. ಹಿತೈಷಿಗಳೇ ಸರ್. ಇವತ್ತಿನ ಸಮಾಜಕ್ಕೆ, ಇವತ್ತಿನ ಯುವ ಪೀಳಿಗೆಗೆ ನೀವು ಸಮಾಜದ ಕಳಕಳಿಯನ್ನು ಹೊಂದಿರುವಂತಹ ವ್ಯಕ್ತಿಗಳಲ್ಲಿ ತಾವೊಬ್ಬರಾಗಿದ್ದೀರಾ. ಏನು ಸಂದೇಶ ನೀಡ್ತಾರೆ ಇವತ್ತಿನ ಸಮಾಜಕ್ಕೆ, ಯುವ ಪೀಳಿಗೆಗೆ? ಸರ್, ನಾನು ಕೊನೆಯದಾಗ ಒಂದು ಮಾತು ಹೇಳ್ತೀನಿ. ತಾವು ಅನ್ಕೊಂಡಂಗೆ ನಾನಂತೂ ದೊಡ್ಡ ವ್ಯಕ್ತಿನೂ ಅಲ್ಲ. ಆಗ ನಿಜವಾಗ್ಲೂ ಆ ವಿಷಯಕ್ಕೆ ಬಂದ ತುಂಬ ಚಿಕ್ಕ ವ್ಯಕ್ತಿ. ನಾನು ಚಿಕ್ಕ ಕುಟುಂಬದಿಂದ ಬಂದಿದ್ದೀನಿ. ನಮ್ಮ ಆಲಂಗೂರು ಚಿನ್ನಣ್ಣ ಅವರ ಗಡಿಯಲ್ಲಿ ಬೆಳೆದಿದ್ದೀನಿ. ಅದರಿಂದ ನನಗೆ ಸ್ವಲ್ಪ ಜ್ಞಾನ ಬಂದಿದೆ ಅಂತ ನಾನು ತಿಳ್ಕೊಂಡ್ರೆ ಹೇಳ್ಬೇಕಂದ್ರೆ, ಇವಾಗಿರೋ ಯುವ ಜನಕ್ಕೆ ನಾನು ಒಂದೇ ಸಾರಿ ಹೇಳೋದು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು, ನಾನು ಹೇಳೋದೇನೆಂದರೆ ತಂದೆ ತಾಯಿ ಮಾತು ಕೇಳಬೇಕು ನಾವು. ಒಂದು ಹುಡುಗ ಒಂದು ತಂದೆ ತಾಯಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿ ಅವ್ರೇನೋ ದಾರಿ ತಪ್ಪೋದ್ರೆ ಆ ತಂದೆ ತಾಯಿಗೆ ಎಷ್ಟು ನೋವು ಅಂತ ನಾವು ತಂದೆ ತಾಯಿ ಆದಾಗ ನಮಗೆ ಗೊತ್ತಾಗುತ್ತೆ. ಆ ವಿಷಯದಲ್ಲಿ ನಾನು ನಿಜವಾಗ್ಲೂ ಪ್ರತಿಯೊಬ್ಬರಿಗೆ ಹೇಳ್ತೀನಿ. ನನಗೆ ಯಾರಾದರೂ ಒಂದು ನ್ಯಾಯ ಏನಾದರೂ ನಾನು ಹೋಗ್ತಾ ಇರ್ತೀನಿ ಸರ್. ಪ್ರತಿಯೊಬ್ಬರಿಗೂ ಇಷ್ಟೇ ಹೇಳೋದು, ನಾವು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಇವಾಗ ಚಿಕ್ಕ ವಯಸ್ಸಲ್ಲಿದ್ದೀರಾ, ನೀವು ತಂದೆ ತಾಯಿ ಆಗ್ತೀರಾ. ಆವಾಗ ಆ ತಂದೆ ತಾಯಿ ಎಷ್ಟು ನೋವು ಪಡ್ತಾರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಯಾರು ಸರ್, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅದು ತಿಳ್ಕೊಂಡು ಬದುಕ್ಬಿಟ್ರೆ ಯಾರ ಹತ್ರನೂ ಯಾರು ಹೋಗೋ ಕೆಲಸನೇ ಇಲ್ಲ. ಒಂದು ನ್ಯಾಯನೇ ಇರಲ್ಲ, ಒಂದು ಇದಿರಲ್ಲ. ಪ್ರತಿಯೊಬ್ಬರು ಸರ್, ಹುಡುಗರು ಇವಾಗ ಓದ್ತಾ ಇರ್ತಾರಲ್ಲ, ಬೇರೆ ಈ ಕೆಟ್ಟ ಇದಕ್ಕೆ ಯಾವುದೇ ಆಗಲಿ, ಒಂದು ಸ್ಮೋಕಿಂಗ್ ಆಗಲಿ, ಡ್ರಿಂಕ್ಸ್ ಆಗಲಿ, ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಅವರವರು ವೈಯಕ್ತಿಕ ಅದು.
ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲೂ ಮಕ್ಕಳು ಅದಕ್ಕೆ ಆ ತಂಟೆಗೆ ಹೋಗ್ದಿರಾ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಸರ್. ಸರ್ ಇಷ್ಟೆಲ್ಲ ಒಂದು ಅಮೂಲ್ಯವಾದ ಒಂದು ಸಮಯನ ನಮ್ಮೊಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ನಮಸ್ತೆ ತುಂಬಾ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ತುಂಬ ಸಂತೋಷ ಸರ್. ನಮಸ್ಕಾರ.